ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ವಿರುದ್ಧದ ಯುದ್ಧ ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ. ಒಂದ್ ಕಡೆ ಮಾತುಕತೆಗಳು ನಡೆಯುತ್ತವೆ ಅಂತ ಅಮೆರಿಕ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಅಮೆರಿಕ ವಾಯುನೆಲೆಗಳ ಮೇಲೆ ತೀವ್ರ ಪ್ರಮಾಣದ ದಾಳಿಗಳನ್ನು ಮಾಡ್ತಾ ಇದೆ. ಸೌದಿಯ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಮೇಲೆ ನಡೆದಿರೋ ದಾಳಿಯಲ್ಲಿ ರಿಫ್ಯೂಲಿಂಗ್ ವಿಮಾನಗಳು ಹಾನಿಗೀಡಾಗೋದ್ರ ಜೊತೆಗೆ 15 ಮಂದಿ ಅಮೆರಿಕದ ಸೈನಿಕರು ಗಾಯಗೊಂಡಿದ್ದಾರೆ. ಇನ್ನು ಇಸ್ರೇಲ್ ತನ್ನ ಟಿಕೆಟ್ ಕೊಡುವ ಕೆಲಸವನ್ನ ಮುಂದುವರೆಸಿದೆ. ಶುಕ್ರವಾರ ಮತ್ತು ಶನಿವಾರ ನಡೆದಿರೋ ದಾಳಿಗಳಲ್ಲಿ ಇರಾನ್ನ ಸಾಕಷ್ಟು ನಾಯಕರು ಬಲಿಯಾಗಿದ್ದಾರೆ. ಇದರ ನಡುವೆ ಮೊಟ್ಟ ಮೊದಲ ಬಾರಿಗೆ ಹೌತಿಗಳು ಕೂಡ ಈ ಯುದ್ಧದಲ್ಲಿ ಇಸ್ರೇಲ್ ವಿರುದ್ಧ ದಾಳಿಗಳನ್ನು ಶುರು ಮಾಡಿದ್ದಾರೆ. ಹಾಗಾದ್ರೆ ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಏನೆಲ್ಲ ಆಗ್ತಾ ಇದೆ? ಈ ಸಂಘರ್ಷದಲ್ಲಿ ಎಲನ್ ಮಸ್ಕ್ ಹೆಸರು ಮತ್ತೆ ಕೇಳಿ ಬರ್ತಾ ಇರೋದು ಯಾಕೆ? ಮಸ್ಕ್ ಅಲ್ಲಿ ಏನು ಮಾಡ್ತಾ ಇದ್ದಾರೆ? ಅಮೆರಿಕ ತನ್ನ ಸೈನಿಕರ ಮೇಲೆ ನಡೆದಿರೋ ದಾಳಿಯನ್ನ ಹೇಗೆ ತಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಒಂದು ಕಾಲ ಇತ್ತು, ಅಮೆರಿಕ ತನ್ನ ಪ್ರಜೆಗಳ ಮೇಲಿನ ದಾಳಿಯನ್ನು ಯಾವತ್ತಿಗೂ ಸಹಿಸ್ತಾ ಇರಲಿಲ್ಲ. ಅದು ಯಾವುದೇ ದೇಶದಲ್ಲಿ ಯಾರಿಂದಲೇ ದಾಳಿಗಳಾದರೂ ಕೂಡ ಅಮೆರಿಕ ಸೇಡು ತೀರಿಸ್ಕೊಳ್ಳದೆ ಬಿಡ್ತಾ ಇರಲಿಲ್ಲ. ಆದರೆ ಈಗ ಟ್ರಂಪ್ ಆಡಳಿತ ಎಲ್ಲವನ್ನೂ ವ್ಯಾಪಾರ ಲಾಭ ನಷ್ಟಗಳಲ್ಲಿ ಅಳೆಯೋದಕ್ಕೆ ಶುರು ಮಾಡಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅಮೆರಿಕದ ವಾಯು ನೆಲೆಗಳ ಮೇಲೇನೆ ಇರಾನ್ ದಾಳಿ ಮಾಡ್ತಾ ಇದೆ. ಅದರಲ್ಲಿ ಕತಾರ್, ಬಹ್ರೈನ್, ಕುವೈತ್, UAE, ಜೋರ್ಡಾನ್, ಇರಾಕ್, ಸೌದಿ ಅರೇಬಿಯಾದ ನೆಲೆಗಳ ಮೇಲೆ ದಾಳಿಗಳು ನಿರಂತರವಾಗಿ ನಡೀತಾ ಇವೆ. ಶುಕ್ರವಾರ ಸೌದಿಯ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಮೇಲೆ ನಡೆದಿರೋ ದಾಳಿಯಲ್ಲಿ ಅಮೆರಿಕದ 15ಕ್ಕೂ ಹೆಚ್ಚು ಸೈನಿಕರು ಗಾಯಗೊಂಡಿದ್ದಾರೆ. ಹಾಗೆ ಯುದ್ಧ ಶುರುವಾದಾಗಿನಿಂದ ಇಲ್ಲಿವರೆಗೆ ಅಮೆರಿಕ ತನ್ನ 13 ಸೈನಿಕರನ್ನ ಕಳ್ಕೊಂಡಿದೆ. ಮತ್ತು ಅಮೆರಿಕದ ಸೈನಿಕರು ಹೋಟೆಲ್ಗಳಲ್ಲಿ ಶೆಲ್ಟರ್ ತಗೋತಾ ಇದ್ದಾರೆ. ಆ ಹೋಟೆಲ್ಗಳನ್ನು ಕೂಡ ನಾವು ನಾಶ ಮಾಡ್ತೀವಿ, ಆಶ್ರಯ ಸಿಗದೆ ರಸ್ತೆಗಳಲ್ಲಿ ಸೈನಿಕರು ಓಡಬೇಕು, ಹಂಗ ಮಾಡ್ತೀವಿ ಅಂತ ಇರಾನ್ ಅಬ್ಬರಿಸ್ತಾ ಇದೆ. ಸಿರಿಯಾದಲ್ಲಿ ಅಮೆರಿಕದ ಸೈನಿಕರಿದ್ದಾರೆ ಅಂತ ಹೇಳಲಾಗುವ ಒಂದಷ್ಟು ಕಟ್ಟಡಗಳ ಮೇಲೆ ಕೂಡ ದಾಳಿಗಳನ್ನು ಮಾಡೋ ಪ್ರಯತ್ನಗಳು ನಡೆದಿವೆ. ಇಷ್ಟಾದರೂ ಅಮೆರಿಕ ಸಂಧಾನದ ಮಾತುಗಳನ್ನೇ ಆಡ್ತಾ ಇರೋದು ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ, ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇದು ಅಮೆರಿಕಾಗೆ ಹಿನ್ನಡೆನಾ ಅಥವಾ ಇನ್ನೂ ಹೆಚ್ಚಿನ ಹಿನ್ನಡೆ ಆಗದ ಹಾಗೆ ತಡೆಯೋದಕ್ಕೆ ಟ್ರಂಪ್ ಬೇರೆ ಏನಾದರೂ ಯೋಜನೆಯನ್ನ ಸಿದ್ಧ ಮಾಡ್ತಾ ಇದ್ದಾರಾ? ಹಿಂಗೆ ಸಾಕಷ್ಟು ಅನುಮಾನಗಳಲ್ಲಿವೆ. ಅದಕ್ಕೆ ಸರಿಯಾಗಿ ಎಲನ್ ಮಸ್ಕ್ ಕೂಡ ಈಗ ಈ ಯುದ್ಧಕ್ಕೆ ಕಾಲಿಡ್ತಾ ಇದ್ದಾರೆ. ಯುದ್ಧಗಳು ಈಗ ತಂತ್ರಜ್ಞಾನದ ಮೇಲೆ ಹೆಚ್ಚು ಆಧಾರ ಪಡ್ತಾ ಇರೋದ್ರಿಂದ ಇರಾನ್ಗೆ ಸಂಬಂಧಿಸಿದ ಸ್ಯಾಟಲೈಟ್ ಮಾಹಿತಿಗಳನ್ನ ಮಸ್ಕ್ ತಮ್ಮ ಸ್ಟಾರ್ ಲಿಂಕ್ ಮೂಲಕ ಒದಗಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಇರಾನ್ ನಲ್ಲಿ ಆಂತರಿಕ ದಂಗೆಗಳನ್ನ ಶುರು ಮಾಡಿಸೋದಕ್ಕೆ ಸ್ಟಾರ್ ಲಿಂಕ್ ಇಂಟರ್ನೆಟ್ ಅನ್ನು ಕೂಡ ಅಲ್ಲಿ ಮತ್ತೆ ಪ್ರಾರಂಭ ಮಾಡಲಾಗ್ತಾ ಇದೆ. ಅದನ್ನು ತಡೆಯೋದಕ್ಕೆ ಈ ಹಿಂದೆ ರೆಜಿಮ್ ಅಲ್ಲಿ ಸ್ಥಾಪಿಸಿದ್ದ ಜಾಮರ್ಗಳನ್ನ ಈಗ ಇಸ್ರೇಲ್ ಹಾಗೂ ಅಮೆರಿಕಗಳು ನಾಶ ಮಾಡ್ತಾ ಹೋಗ್ತಾ ಇವೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಕೆಳಗೆ ಅಲ್ಲಿ ರೆಜಿಮ್ ವಿರುದ್ಧ ಇರೋ ಜನಕ್ಕೆ ಇರಾನ್ ನಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗದ ಹಾಗೆ, ಅವರವರ ನಡುವೆ ಕೂಡ ಒಂದು ಸಂವಹನ ಉಂಟಾಗದ ಹಾಗೆ ಇರಾನ್ ಕಳೆದ 28 ದಿನಗಳಿಂದಲೂ ಅಲ್ಲಿ ಇಂಟರ್ನೆಟ್ ಇಲ್ಲದ ಹಾಗೆ ನೋಡ್ಕೊಳ್ತಾ ಇದೆ. ಇರಾನಿನ ಹಿರಿಯ ಅಧಿಕಾರಿಗಳು, ಸೇನಾ ಮುಖ್ಯಸ್ಥರು, ಮಾಧ್ಯಮ ಸಂಸ್ಥೆಗಳು ಬಿಟ್ರೆ ಬೇರೆ ಸಾಮಾನ್ಯ ಜನಕ್ಕೆ ಇಂಟರ್ನೆಟ್ ಸಿಗ್ತಾ ಇಲ್ಲ. ಹೀಗಾಗಿ ಅವರು ಹೊರ ಪ್ರಪಂಚದ ಜೊತೆಗೆ ಸಂಬಂಧ ಕಳ್ಕೊಂಡಂತಾಗಿದೆ. ಸೊ ಅಲ್ಲಿ ಮತ್ತೆ ಸ್ಟಾರ್ ಲಿಂಕ್ ಸೇವೆಯನ್ನು ಶುರು ಮಾಡಿ ಒಳಗೆ ಇನ್ನೊಂದು ದಂಗೆಗೆ ನೀರು ಗೊಬ್ಬರ ಹಾಕುವ ಕೆಲಸ ಮಸ್ಕ್ ಮೂಲಕ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು IRGC ಕೂಡ ಅಮೆರಿಕದ ವಿರುದ್ಧ ಪ್ರತೀಕಾರದ ಮಾತುಗಳನ್ನು ಆಡ್ತಾ ಇದೆ. ಆಪರೇಷನ್ ಟ್ರೂ ಪ್ರಾಮಿಸ್ 4ನ ಭಾಗವಾಗಿ 84ನೇ ಅಲೆಯ ದಾಳಿಗಳನ್ನು ಕೂಡ ನಡೆಸಿರುವುದಾಗಿ IRGC ಹೇಳಿದೆ. UAEಯಲ್ಲಿನ ಅಲ್ ಶೋಯೋಕ್ ಪೋರ್ಟ್ ಹಾಗೂ ದುಬೈ ಕೋಸ್ಟಲ್ಲಿನ ಎಲ್ಲ ಪೋರ್ಟುಗಳ ಮೇಲೆ ದಾಳಿ ನಡೆದಿದೆ. ಹಾಗೆ ಅಮೆರಿಕದ ಡ್ರೋನ್ ಯೂನಿಟ್ನ ಸಿಬ್ಬಂದಿ ಇದ್ದಂಥ ದುಬೈ ಹೋಟೆಲ್ ಮೇಲೆ ಕಾಮಿಕಾಜಿ ಡ್ರೋನ್ಗಳ ದಾಳಿಯನ್ನು ಮಾಡಿರುವುದಾಗಿ ಇರಾನ್ ಹೇಳ್ಕೊಳ್ತಾ ಇದೆ. ಇನ್ನು ಕುವೈತ್ ಏರ್ಪೋರ್ಟಲ್ಲಿದ್ದ ರೆಡಾರ್ ಅನ್ನ ಇರಾನಿನ ಡ್ರೋನ್ಗಳು ನಾಶ ಮಾಡಿವೆ. ಇದರ ಜೊತೆ ಅಮೆರಿಕದ ನೌಕಾಪಡೆಯನ್ನು ಗುರಿಯಾಗಿಸಿಕೊಂಡು ಇರಾನ್ ಗಲ್ಫ್ ಆಫ್ ಒಮನ್ನಲ್ಲಿ ಕೂಡ ದಾಳಿಗಳನ್ನು ಮಾಡಿದೆ. ಸೊ ಇಷ್ಟೆಲ್ಲ ಆಗ್ತಾ ಇರೋ ಸಂದರ್ಭದಲ್ಲಿ ಕೂಡ ಇಲ್ಲಿ ಮಾತುಕತೆಗಳು ಸಫಲ ಆಗುತ್ತವೆ ಅನ್ನೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ಮಧ್ಯೆ ಸೌದಿ ಅರೇಬಿಯಾ ಸೇರಿದಂತೆ ಗಲ್ಫ್ ದೇಶಗಳು ತಮ್ಮ ಪ್ರತಿನಿಧಿಗಳನ್ನು ಪಾಕಿಸ್ತಾನಕ್ಕೆ ಕಳುಹಿಸಿಕೊಡ್ತಾ ಇವೆ ಅನ್ನೋ ಮಾಹಿತಿ ಪಾಕಿಸ್ತಾನದಿಂದ ಹೊರಬಂದಿದೆ. ಅಲ್ಲಿ ಸಂಧಾನಕ್ಕೆ ಯಾರು ಹೋಗ್ತಾರೆ, ಅವರು ಸಂಧಾನದ ಮಾತುಕತೆಗಳು ಯಶಸ್ವಿಯಾಗೋದಿಕ್ಕೆ ಬಿಡ್ತಾರಾ ಅನ್ನೋ ಅನುಮಾನಗಳ ನಡುವೆನೆ ಅಮೆರಿಕ ಮಾತ್ರ ಮುಂದಿನ ವಾರದಲ್ಲಿ ಸಂಧಾನ ಪ್ರಕ್ರಿಯೆಗಳು ಯಶಸ್ವಿಯಾಗಿ ನಡೆಯಬಹುದು ಅನ್ನೋ ವಿಶ್ವಾಸವನ್ನ ತೋರ್ತಾ ಇದೆ. ಇನ್ನು ಮತ್ತೊಂದು ಕಡೆ ಈ ಯುದ್ಧಕ್ಕೆ ಹೌತಿಗಳು ಎಂಟರ್ ಆಗಿದ್ದಾರೆ. ಅವರು ಇಸ್ರೇಲ್ ವಿರುದ್ಧ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಹಾರಿಸಿದ್ದಾರೆ. ಈ ಮೂಲಕ ಈ ಸಂಘರ್ಷದಲ್ಲಿ ಇರಾನ್ ಪರ ಮತ್ತೊಂದು ಪಡೆ ಇಸ್ರೇಲ್ ವಿರುದ್ಧ ದಾಳಿಗೆ ಸಿದ್ಧ ಆಗುತ್ತೆ. ಸ್ಟ್ರೈಟ್ ಆಫ್ ಹಾರ್ಮೋಜ್ನ ಜೊತೆ ಬಾಬ್ ಅಲ್ ಮಂದಾಬ್ ಕೂಡ ಸಂಘರ್ಷ ಪೀಡಿತ ಆಗುವ ಸಾಧ್ಯತೆಗಳು ಕಾಣ್ತಾ ಇವೆ. ಹಾಗೆ ಇಸ್ರೇಲ್ ವಿರುದ್ಧ ನಾವು ಕೂಡ ಮಿಸೈಲ್ ವೇವ್ಗಳನ್ನು ಹಾರಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಹೌತಿಗಳು ಕೊಟ್ಟಿದ್ದಾರೆ. ಈ ನಡುವೆ
ಯೆಮನ್ನಿಂದ ಮಿಸೈಲ್ ಹಾರಿದ ಕೂಡಲೇ ಇಂಥದ್ದೊಂದು ಮಿಸೈಲ್ ಬರ್ತಾ ಇದೆ ಅನ್ನೋ ಮಾಹಿತಿಯನ್ನ ಇಸ್ರೇಲ್ ಕೊಡ್ತು ಮತ್ತು ಅದನ್ನ ಆಕಾಶದಲ್ಲೇ ಹೊಡೆದು ಹಾಕುವ ಕೆಲಸವನ್ನು ಕೂಡ ಏರ್ ಡಿಫೆನ್ಸ್ ಮಾಡಿದೆ. ಗೆಳೆಯರೆ, ಕೆಲವೇ ದಿನಗಳ ಹಿಂದೆ ಬ್ರಿಟನ್ ಈ ಹೌತಿಗಳ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅವರನ್ನು ತುಂಬಾ ಹತ್ತಿರದಿಂದ ವಾಚ್ ಮಾಡಬೇಕು, ಇಲ್ಲದೇ ಇದ್ರೆ ಅವ್ರು ಯಾವಾಗ ಬೇಕಾದರೂ ಇಸ್ರೇಲ್ ಮೇಲೆ ದಾಳಿಗೆ ನಿಂತು ಬಿಡ್ತಾರೆ ಅಂತ ಬ್ರಿಟನ್ ಹೇಳಿತ್ತು. ಈಗಲ್ಲಿ ಅದೇ ಆಗ್ತಾ ಇದೆ. ಗೆಳೆಯರೆ, ಈ ಸಂಘರ್ಷ ಶುರುವಾದ ಪ್ರಾರಂಭದ ದಿನಗಳಲ್ಲಿ ಅಮೆರಿಕ ತನ್ನ ಜೆರಾಲ್ಡ್ ಫೋರ್ಡ್ ಯುದ್ಧ ನೌಕೆಯನ್ನ ಈ ಕೆಂಪು ಸಮುದ್ರದಲ್ಲಿ ನಿಲ್ಲಿಸಿತ್ತು. ಆದರೆ ಅದರಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಅದನ್ನು ಅಲ್ಲಿಂದ ಗ್ರೀಸ್ನ ನೆಲೆಗೆ ಕಳುಹಿಸಿಕೊಡಲಾಗಿದೆ. ಅದು ಅಲ್ಲಿ ಮೇಂಟೆನೆನ್ಸ್ ಮತ್ತು ರಿಪೇರಿಯಲ್ಲಿದೆ. ಹೀಗಾಗಿ ಈಗ ಕೆಂಪು ಸಮುದ್ರದಲ್ಲಿ ಹೌತಿಗಳು ಹಾರಿಸುವ ಮಿಸೈಲ್ಗಳನ್ನ ಅಲ್ಲೇ ನ್ಯೂಟ್ರಲೈಸ್ ಮಾಡೋದಕ್ಕೆ ಸರಿಯಾದ ವ್ಯವಸ್ಥೆಗಳಿಲ್ಲ. ಅದನ್ನು ಕೂಡ ಈಗ ಐರನ್ ಡೋಮುಗಳೇ ತಡಿಬೇಕಾಗಿ ಬರುತ್ತೆ. ಇನ್ನು ಇರಾನ್ನ ಪ್ರಾಕ್ಸಿ ಅಂತಲೇ ಗುರುತಿಸಲಾಗುವ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಪಡೆಗಳು ಜೋರ್ಡಾನ್ನ ಕಿಂಗ್ ಫೈಸಲ್ ಏರ್ಬೇಸು, ಕಿಂಗ್ ಅಬ್ದುಲ್ಲಾ ಏರ್ಬೇಸ್, ಕ್ವೀನ್ ಆಲಿಯಾ ಏರ್ಪೋರ್ಟ್, ಪ್ರಿನ್ಸ್ ಹಸನ್ ಏರ್ಬೇಸ್, ಮುವಾಫಾಕ್ ಸಾಲ್ಟಿ ಏರ್ಬೇಸ್ಗಳನ್ನ ಟಾರ್ಗೆಟ್ ಮಾಡಿಕೊಂಡಿವೆ. ಇದೆಲ್ಲದರ ನಡುವೆ ಇವತ್ತು ರಾತ್ರಿ ಇರಾನ್ ಇಸ್ರೇಲ್ ಮೇಲೆ ದೊಡ್ಡ ಪ್ರಮಾಣದ ಮಿಸೈಲ್ ದಾಳಿಯನ್ನ ನಡೆಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದ್ ಕಡೆ ಇರಾನ್, ಮತ್ತೊಂದು ಕಡೆ ಅವರ ಪ್ರಾಕ್ಸಿಗಳು ಇಸ್ರೇಲ್ ಮೇಲೆ ದಾಳಿಗಳನ್ನ ತೀವ್ರಗೊಳಿಸ್ತಾ ಇದ್ರೆ, ಮತ್ತೊಂದು ಕಡೆ ಇಸ್ರೇಲ್ ತನ್ನ ಎಲಿಮಿನೇಷನ್ ಕಾರ್ಯವನ್ನ ಮುಂದುವರಿಸ್ತಾ ಇದೆ. ಈ ಬಾರಿ ಅವರ ದಾಳಿ ಹೇಗಿದೆ ಅಂದ್ರೆ, ಇರಾನ್ನ ರಾಜಧಾನಿ ತೆಹರಾನ್ ಸೇರಿದಂತೆ ಸಾಕಷ್ಟು ನಗರಗಳ ಜನವಸತಿ ಪ್ರದೇಶಗಳಲ್ಲಿನ ನಿರ್ದಿಷ್ಟ ಕಟ್ಟಡಗಳ ಮೇಲೆ ಇಸ್ರೇಲ್ ಬಾಂಬ್ ಡ್ರಾಪ್ ಮಾಡ್ತಾ ಇದೆ. ಅಲ್ಲಿ ಸಾಯ್ತಾ ಇರೋದು IRGCಯ 2 ಹಾಗೂ 3ನೇ ಹಂತದ ನಾಯಕರು ಅಂತ ಒಂದಷ್ಟು ಮಾಹಿತಿಗಳು ಹೇಳ್ತಾ ಇವೆ. ಇಲ್ಲಿ ಇಸ್ರೇಲ್ ಪಕ್ಕಾ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಆಧರಿಸಿ IRGC ಮತ್ತು ಬಾಸಿಸ್ ಪಡೆಗಳ ನಾಯಕರಿರುವ ಕಟ್ಟಡಗಳ ಮೇಲೆ, ಹಾಗೆ ಅಲ್ಲಿನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ವಾಸ ಮಾಡ್ತಾ ಇರೋ ಮನೆಗಳ ಮೇಲೆ ನಿರ್ದಿಷ್ಟ ದಾಳಿಗಳನ್ನ ಮಾಡ್ತಾ ಹೋಗ್ತಾ ಇದೆ. ಹಾಗೆ ಟ್ರಂಪ್ ವಿರುದ್ಧ ಮಾತನಾಡಿದ್ದ, ಟ್ರಂಪ್ ತಲೆಗೆ ಬೆಲೆ ಕಟ್ಟಿದ್ದ ಇಸ್ಲಾಮಿಕ್ ರಿಪಬ್ಲಿಕ್ನ ಮತ ಪ್ರಚಾರಕ ಮೆಹದಿ ರಜೌಲಿಯನ್ನ ಫಸ್ಟ್ ಕ್ಲಾಸ್ ಫ್ಲೈಟ್ ಅಲ್ಲಿ ಹೂರ್ ಯಾತ್ರೆಗೆ ಕಳುಹಿಸಿಕೊಡಲಾಗಿದೆ. ಹಾಗೆ IRGCಯ ಸೀನಿಯರ್ ಕಮಾಂಡರ್ ಬ್ರಿಗೇಡಿಯರ್ ಹುಸೈನ್ ಅಹ್ದೋಲ್ ನನ್ನ ಕೂಡ ಇಸ್ರೇಲ್ ಹೊಡೆದು ಹಾಕಿದೆ. ಇದರ ಜೊತೆ ಇರಾನ್ನ ನ್ಯೂಕ್ಲಿಯರ್ ವೆಪನ್ ಡಿಪಾರ್ಟ್ಮೆಂಟ್ ನ ವೈಸ್ ಪ್ರೆಸಿಡೆಂಟ್ ಆಗಿದ್ದ ಮತ್ತು ಅಟೋಮಿಕ್ ಎನರ್ಜಿ ಆರ್ಗನೈಸೇಷನ್ ನ ಮುಖ್ಯಸ್ಥ ಅಂತ ಗುರುತಿಸಿಕೊಂಡಿದ್ದ ಮೊಹಮ್ಮದ್ ಇಸ್ಲಾಮಿಯನ್ನು ಕೂಡ ಕೊಂದು ಹಾಕಿರುವುದಾಗಿ ಅಮೆರಿಕ ಹಾಗೂ ಇಸ್ರೇಲಿ ಫೋರ್ಸುಗಳು ಹೇಳ್ತಾ ಇವೆ. ಜೊತೆಗೆ ಇರಾನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ನ ಆಪರೇಷನ್ ವಿಭಾಗದ ಮುಖ್ಯಸ್ಥನಾಗಿದ್ದ ಹಸನ್ ಕರ್ಮಿಯನ್ನ ಇಸ್ರೇಲ್ ಹೊಡೆದಿದೆ. ಈ ಕರ್ಮಿ ಸಹಸ್ರಾರು ಇರಾನಿಯನ್ನರನ್ನ ಕೊಲೆ ಮಾಡಿದ್ದ ಆರೋಪವನ್ನ ಎದುರಿಸ್ತಾ ಇದ್ದ. ಹಾಗೆ ಇಸ್ಲಾಮಿಕ್ ರೆಜಿಮ್ನ ಪ್ರಮುಖ ನಾಯಕರ ಪೈಕಿ ಒಬ್ಬ ಅಂತ ಕೂಡ ಈತ ಅನ್ನಿಸ್ಕೊಳ್ತಾ ಇದ್ದ. ಇದರ ಜೊತೆ IRGCಯ ಇಸ್ಫಹಾನ್ ವಿಭಾಗದ ಏರ್ ಡಿಫೆನ್ಸ್ ಕಮಾಂಡರ್ ಆಗಿದ್ದ ಮೊಹಮ್ಮದ್ ಅಲ್ ಖುದಾಬಕ್ಷನನ್ನ ಇಸ್ರೇಲ್ ಏರ್ ಅಟ್ಯಾಕ್ ಅಲ್ಲಿ ಕೊಂದು ಹಾಕಿದೆ. ಈ ದಾಳಿಲಿ ಮೊಹಮ್ಮದ್ ಅಲಿಯ ಮಗು ಮತ್ತು ಪತ್ನಿ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು IRGC ನೇವಿಯ ಡೆಪ್ಯೂಟಿ ಚೀಫ್ ಆಗಿದ್ದ ಜನರಲ್ ಬೆಹನಾಮ್ ರೆಜಾಯ್ನನ್ನ ಇಸ್ರೇಲ್ ಏರ್ ಸ್ಟ್ರೈಕ್ ಅಲ್ಲಿ ಹೊಡೆದು ಹಾಕಿದೆ. ಈ ಬೆಹನಾಮ್ ರೆಜಾಯ್ ನೌಕಾಪಡೆಯ ಬೇಹುಗಾರಿಕಾ ಮುಖ್ಯಸ್ಥ ಕೂಡ ಆಗಿದ್ದ. ಈತನ ಸಾವಿನೊಂದಿಗೆ ಇರಾನಿನ ನೌಕಾಪಡೆ ಚೀಫ್ ಮತ್ತು ಡೆಪ್ಯೂಟಿ ಚೀಫ್ ಇಬ್ಬರನ್ನು ಕಳ್ಕೊಂಡಂತಾಗಿದೆ. ಈಗಾಗಲೇ ಮೊದಲ ಹಾಗೂ 2ನೇ ಹಂತದ ನಾಯಕರನ್ನ ಹೊಡೆದು ಹಾಕಿರೋದಾಗಿ ಹೇಳ್ತಾ ಇರೋ ಇಸ್ರೇಲ್ ಮುಂದಿನ ದಿನಗಳಲ್ಲಿ 3ನೇ ತಲೆಮಾರಿನ ನಾಯಕರನ್ನ ಕೂಡ ನಾವು ಹೊಡೆದು ಹಾಕ್ತೀವಿ. ರೆಜಿಮ್ ಅನ್ನ ಪೂರ್ತಿಯಾಗಿ ಕ್ಲೀನ್ ಮಾಡೋ ಮೂಲಕ ಅಲ್ಲಿನ ಪೊಲಿಟಿಕಲ್ ಲೀಡರ್ಶಿಪ್ ಏನಿದೆ ಅವರಿಗೆ ಅಮೆರಿಕ ಜೊತೆ ಸಂಧಾನದ ಮಾತುಕತೆಗಳನ್ನು ನಡೆಸೋದಿಕ್ಕೆ ಒಳಗೆ ಯಾವ ಸಮಸ್ಯೆಯೂ ಉಂಟಾಗದ ಹಾಗೆ ನೋಡ್ಕೋತೀವಿ ಅಂತ ಹೇಳ್ತಾ ಇದೆ. ಇದರ ಜೊತೆ ಇಸ್ರೇಲ್ ನಿನ್ನೆ ರಾತ್ರಿ ಕೊಂಡಾಬ್ ಹೆವಿ ವಾಟರ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ಹೊಡೆದು ಹಾಕಿರೋ ವಿಡಿಯೋನ ಕೂಡ ರಿಲೀಸ್ ಮಾಡಿದ್ದು ತನ್ನ ದಾಳಿಗಳನ್ನ ಮುಂದುವರಿಸುವುದಾಗಿ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಹಾಗೆ ಲೆಬನಾನ್ ನಲ್ಲಿ IDF ಅಬ್ಬರಿಸ್ತಾ ಇದೆ. ಅಲ್ಲಿ ಇಸ್ರೇಲಿ ಡಿಫೆನ್ಸ್ ಫೋರ್ಸ್ ಮಾಡ್ತಾ ಇರೋ ದಾಳಿಗಳಲ್ಲಿ ಹೆಜ್ಬುಲ್ಲಾದ 7 ಮಂದಿ ಪ್ರಮುಖ ನಾಯಕರು ಸಾವಿಗೀಡಾಗಿದ್ದಾರೆ. ಹಾಗೆ ಇಸ್ರೇಲ್ನ 8 ಮಂದಿ ಸೈನಿಕರು ಕೂಡ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಮತ್ತೊಂದು ಕಡೆ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಅರಬ್ ದೇಶಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ನಮ್ಮ ಶತ್ರುಗಳಿಗೆ ನಿಮ್ಮ ನೆಲವನ್ನ ಬಿಟ್ಟು ಕೊಟ್ಟಿದ್ದೀರಿ, ಹೀಗಾಗಿ ನಮ್ಮ ದಾಳಿಗಳಿಗೆ ನೀವು ತುತ್ತಾಗಬೇಕಾಗಿ ಬರ್ತಾ ಇದೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ನಿಮ್ಮಲ್ಲಿನ ನಮ್ಮ ಶತ್ರುಗಳನ್ನ ಅಲ್ಲಿಂದ ಎಬ್ಬಿಸಿ ಕಳುಹಿಸಿ ಬಿಡಿ. ಅಮೆರಿಕಾದ ನೆರವು ನೆರಳಿನ ಅಗತ್ಯ ನಿಮಗಿಲ್ಲ. ನಿಮಗೆ ಅಗತ್ಯ ಇರೋ ರಕ್ಷಣೆಯನ್ನ ಒದಗಿಸಿ ಕೊಡೋದಿಕ್ಕೆ ಇರಾನ್ನೇ ಸಿದ್ಧ ಇದೆ. ನಿಮಗೆ ಬೇಕಾದ ಎಲ್ಲವನ್ನ ಕೊಡೋ ಶಕ್ತಿ ಕೂಡ ನಮಗಿದೆ. ಅಮೆರಿಕಾಗೆ ಸವಾಲೊಡ್ಡಿ ನಿಂತಿರೋ ಇರಾನ್ಗೆ ಅರಬ್ ದೇಶಗಳನ್ನ ರಕ್ಷಿಸುವ ಶಕ್ತಿ ಇಲ್ವೇ? ಹೀಗಾಗಿ ಅಮೆರಿಕನ್ನರನ್ನ
ಅವರನ್ನು ಅಲ್ಲಿಂದ ಎಬ್ಬಿಸಿ ಕಳುಹಿಸಿ ಅಥವಾ ನಮ್ಮ ಮುಂದಿನ ತೀವ್ರ ದಾಳಿಗಳನ್ನು ಎದುರಿಸೋದಕ್ಕೆ ನೀವು ಸಿದ್ಧರಾಗಿ ಅಂತ ಪೆಜೆಶ್ಕಿಯಾನ್ ಅರಬ್ ದೇಶಗಳಿಗೆ ಧಮಕಿ ಕೊಟ್ಟಿದ್ದಾರೆ. ಹಾಗೆ ನಾವಾಗಿ ಸುನ್ನಿ ಇಸ್ಲಾಮಿಕ್ ದೇಶಗಳ ಮೇಲೆ ದಾಳಿಗಳನ್ನು ಮಾಡೋದಕ್ಕೆ ಹೋಗೋದಿಲ್ಲ, ಆ ಉದ್ದೇಶ ಕೂಡ ನಮಗಿಲ್ಲ. ಆದರೆ ಅಲ್ಲಿಂದ ನಮ್ಮ ನೆಲದ ಮೇಲೆ ದಾಳಿಗಳಾಗ್ತಾ ಇವೆ, ಹೀಗಾಗಿ ರಿಟಾಲಿಯೇಟರಿ ದಾಳಿಗಳನ್ನು ಮಾತ್ರ ನಾವು ಅರಬರ ಮೇಲೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಕೂಡ ಪೆಜೆಶ್ಕಿಯಾನ್ ಇಲ್ಲಿ ಹೇಳಿದ್ದಾರೆ. ಹಾಗೆ ಇತ್ತೀಚೆಗಷ್ಟೇ ಇರಾನ್ನ ಡ್ರೋನ್ ದಾಳಿಗಳನ್ನು ನಿಯಂತ್ರಿಸೋದಕ್ಕಾಗಿ ಯುಕ್ರೇನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಸೌದಿ ಅರೇಬಿಯಾಗೆ ಸಹಾಯ ಮಾಡೋದಕ್ಕೆ ಬಂದಿತ್ತು. ಅಲ್ಲಿ ಯುಕ್ರೇನ್ನ 224ಕ್ಕೂ ಹೆಚ್ಚು ಡ್ರೋನ್ ತಜ್ಞರ ನೇಮಕ ಕೂಡ ಆಗಿತ್ತು. ಮತ್ತು ನಿನ್ನೆ ಅಷ್ಟೇ ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಸೌದಿ ಅರೇಬಿಯಾದ ಯುವರಾಜ MBS ಜೊತೆ ಒಂದು ಒಪ್ಪಂದಕ್ಕೆ ಸಹಿಯನ್ನು ಕೂಡ ಹಾಕಿದ್ರು. ಅಲ್ಲಿ ಯುಕ್ರೇನ್ ಒಂದು ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಸ್ಥಾಪನೆ ಕೂಡ ಮಾಡಿತ್ತು, ಅದು ಕೆಲಸ ಕೂಡ ಆರಂಭ ಮಾಡಿತ್ತು. ಈಗ ಇರಾನ್ ಆ ಡ್ರೋನ್ ಯೂನಿಟ್ ಅನ್ನೇ ಒಡಿಸ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಗೆಳೆಯರೆ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕಾದ ಸಂಘರ್ಷಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.